ಕನ್ನಡ ಅಕ್ಷರಗಳಲ್ಲಿ ವಿಶೇಷವಾಗಿ ಒಂದು ಅಕ್ಷರ ನಾವು ಚೆನ್ನಾಗಿ ಬರೆಯೋದು ಕಲ್ತ್ರೆ ಇನ್ನು ಎಷ್ಟೋ ಅಕ್ಷರಗಳು ಚೆನ್ನಾಗಿ ಆಗುತ್ತೆ ತಾನಾಗೇನೆ. ಅದು ಈಗ ಇದು ಓ, ಇಲ್ಲಿ ನೋಡಿ ಮೇಲೆ ಒಂದು ರೆಕ್ಕೆ ಸಿಗಿಸಿದ್ರೆ ಓ ಆಯ್ತು, ಇಲ್ಲಿ ಔತ್ವ ಔ ಆಯ್ತು, ಇಲ್ಲೊಂದು ಗೆರೆ ಎಳೆದು ಇಲ್ಲೊಂದು ತಲಗಟ್ಟು ಕೊಟ್ರೆ ಚ ಆಯ್ತು, ಇದು ಜ ಆಯ್ತು, ಇದನ್ನು ಸ್ವಲ್ಪ ಮೇಲಕ್ಕೆ ತಗೊಂಡೋದ್ರೆ ಬಾ ಆಯ್ತು, ಮೇಲಕ್ಕೆ ತಗೊಂಡೋಗಿ ತಲಗಟ್ಟು ಕೊಟ್ಟು ಭಾ ಆಯ್ತು. ಇದು ಹೆಚ್ಚು ಉಪಯೋಗ ಇಲ್ಲದೆ ಇರೋ ಅಂತ ಂಗ ಅಂತ ಕಾಕಾಗಾಗ ಂಗ ಅಂತೇಳಿ ನೋಡಿ. ಒಂದು ಅಕ್ಷರನೇ ನಾನು ಬರೆದಿದ್ದು, ಸ್ವಲ್ಪ ಅದಕ್ಕೆ ಸೇರಿಸಿದ್ರೆ ಇದು ಒಂದು ಕೊಂಡ್ಕೊಂಡ್ರೆ ಇನ್ನು 7 ಅಕ್ಷರಗಳು ನಿಮಗೆ ಫ್ರೀ. ಅದು ಇದನ್ನ ಚೆನ್ನಾಗಿ ಬರೆಯೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಒಂದು ಗೆರೆ ನೆಟ್ಟಗೆಳಿರಿ, ಅದರ ಮುಂದಿನಿಂದ ಪ್ರಾರಂಭಿಸಿ ಮತ್ತೆ ಹಿಂದೆ ಬನ್ನಿ. ಹೀಗೆ ಬರೆದ್ರೆ ಈ 2 ಉಬ್ಬುಗಳು ಒಂದೇ ಸಮ ಇರಬೇಕು. ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇರುತ್ತೆ. ನಮ್ಮ ಅಕ್ಷರಗಳು ಸರ್ವಾಂಗ ಸುಂದರವಾಗಿರ್ಬೇಕು. ಕೆಲವರು ನಾವು ಬರೆಯೋ ಅಂತ ಹ್ಯಾಂಡ್ ರೈಟಿಂಗ್ ಯಾಕೆ ಚೆನ್ನಾಗಿರ್ಬೇಕು, ಅರ್ಥ ಆಗೋ ಹಾಗಿದ್ರೆ ಸಾಲ್ದಾ ಅಂತ ಕೇಳ್ತಾರೆ. ನಾನು ಆ ತರದವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಹಾಕೊಳ್ಳೋ ಅಂತ ಬಟ್ಟೆ ಚೆನ್ನಾಗಿ ಹಾಕಿರ್ಬೇಕು, ದೇಹನ ಕವರ್ ಮಾಡ್ಕೊಳ್ಳೋ ತರ ಇದ್ರೆ ಸಾಲ್ದಾ? ಈಗ ನೋಡಿ, ಜಗತ್ನಲ್ಲಿ ಸೌಂದರ್ಯಕ್ಕೆ ಅತಿ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ನಾನು ಹೇಳ್ತಾ ಇರುವಂತದ್ದು ಸತ್ಯಸ್ಯ ಸತ್ಯ. ಜನ ತಾವು ತಿನ್ಲಿಕ್ಕೆ ಬೇಕಾಗಿರುವಂತ ಆಹಾರ ಪದಾರ್ಥಗಳಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ದುಪ್ಪಟ್ಟು ಹಣವನ್ನ ತಾವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಸೌಂದರ್ಯ ವರ್ಧಕಗಳಿದೆಯಲ್ಲ ಅದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ನಾನು ತಪ್ಪು ಅಂತ ಹೇಳಲ್ಲ. ನಾವು ಚೆನ್ನಾಗಿ ಕಾಣ್ಬೇಕು ಅಂತ ಬಯಸೋ ಹಾಗೇನೆ ನಾವು ಬರೆಯೋ ಅಂತ ಅಕ್ಷರಗಳು ಚೆನ್ನಾಗಿರ್ಬೇಕಲ್ವಾ? ಯೋಚನೆ ಮಾಡಿ. ನೀವು ಯಾವುದೇ ಮಹಿಳೆಯನ್ನ ಯಾವುದೇ ಕ್ಷಣದಲ್ಲೂ ಚೆನ್ನಾಗಿ ಕಾಣಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೆಲವು ಟಿಪ್ಸ್ ಹೇಳಿ ಅಂತ ಕೇಳಿದ್ರೆ ಇನ್ಸ್ಟೆಂಟ್ಲಿ ತಕ್ಷಣನೇ 10 ಟಿಪ್ಸ್ ಹೇಳ್ತಾರೆ. ಹಾಗೇನೆ ನಾವು ಬರೆಯೋ ಅಂತ ಅಕ್ಷರಗಳು ಚೆನ್ನಾಗಿರ್ಬೇಕು. ಇದು ಎಲ್ರೂ ಒಪ್ಪುವಂತ ಮಾತು. ನಾವು ನಮ್ಮ ಅಕ್ಷರದ ಸೌಂದರ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದ್ರಿಂದ ಅಕ್ಷರಗಳು ಚೆನ್ನಾಗಿ ಹೇಗೆ ಕಾಣಿಸೋ ಹಾಗೆ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಈಗ ನಾನು ಇಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ವೀಕ್ಷಕರು ಚೆನ್ನಾಗಿ ಕಾಣೋದಕ್ಕೆ ಏನ್ ಮಾಡೋದು ಅಂತ ತಿಳಿಸೋದಲ್ಲ, ಅಕ್ಷರಗಳನ್ನ ಚೆನ್ನಾಗಿ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಒಪ್ಪುವಂತ ಕೆಲವು ವಿಚಾರಗಳನ್ನ ಹೇಳ್ತೀನಿ. ನೋಡಿ, ಈಗ ಮಾರ್ಕೆಟ್ ನಲ್ಲಿ ಬೈ 1 get 1 ಫ್ರೀ ಅಂತ ಇರುತ್ತೆ. ಒಂದು ಸೋಪ್ ಕೊಂಡ್ಕೊಂಡ್ರೆ ಇನ್ನೊಂದು ಸೋಪ್ ಫ್ರೀ ಅಂತ, ಒಂದು ಸೀರೆ ಕೊಂಡ್ಕೊಂಡ್ರೆ ಇನ್ನೊಂದು ಸೀರೆ ಫ್ರೀ ಅಂತ. ಹಾಗೇನೆ ಈ ಅಕ್ಷರಗಳಲ್ಲೂ ಕನ್ನಡ ಅಕ್ಷರಗಳಲ್ಲಿ ವಿಶೇಷವಾಗಿ ಒಂದು ಅಕ್ಷರ ನಾವು ಚೆನ್ನಾಗಿ ಬರೆಯೋದು ಕಲ್ತ್ರೆ ಇನ್ನು ಎಷ್ಟೋ ಅಕ್ಷರಗಳು ಚೆನ್ನಾಗಿ ಆಗುತ್ತೆ ತಾನಾಗೇನೆ. ಅದು ಬೈ 1 get 1 ಫ್ರೀ ಅಲ್ಲ, ಬೈ 1 get 7 ಫ್ರೀ ಇರೋ ಅಂತ ಅಕ್ಷರನೂ ಇದೆ. ಅನೇಕರು ಕನ್ನಡ ಅಕ್ಷರ ಬರೆಯೋದೇ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಈ ಗುಟ್ಟನ್ನ ನಾವು ತಿಳ್ಕೊಂಡ್ರೆ ಆಗ ಕನ್ನಡ ಅಕ್ಷರಗಳನ್ನು ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ. ನಿಮ್ಗೆಲ್ರಿಗೂ ಗೊತ್ತಿರಲಿ, ವಿಶ್ವದಲ್ಲಿರೋ ಎಲ್ಲಾ ಭಾಷೆಗಳ ಲಿಪಿಗಳನ್ನ ಹೋಲಿಸಿದ್ರೆ, ಅದನ್ನ ಕನ್ನಡ ಜೊತೆಗೆ ಹೋಲಿಸಿದ್ರೆ ಕನ್ನಡ ಲಿಪಿ ಇದೆಯಲ್ಲ ಎಲ್ಲಾ ಲಿಪಿಗಳಿಗಿಂತ ಸುಂದರ ಅಂತ ಹೇಳಿ ಕನ್ನಡಿಗರೆಲ್ಲ ಹೇಳಿರೋದು. ನಿಮ್ಗೆ ಗೊತ್ತಿರ್ಬೋದು, ಪ್ರಖ್ಯಾತ ಗಾಂಧಿವಾದಿ ಇದ್ರು ವಿನೋಬಾ ಭಾವೆ ಅಂತ. ಅವರು ಹೇಳ್ತಾ ಇದ್ರು ಇದು ಲಿಪಿಗಳ ರಾಣಿ ಅಂತ ಹೇಳಿ. ಬರೆದ್ರೆ ಅತಿ ಸುಂದರವಾಗಿ ಬರಿಬಹುದು. ಕನ್ನಡ ಅಕ್ಷರಗಳನ್ನು ಬರೆದ್ರೆ ಒಳ್ಳೆ ಮಲ್ಲಿಗೆ ಹೂ ಚೆಲ್ಲದಾಗಿರುತ್ತೆ ಅಂತ ಕೆಲವರು ಕವಿಗಳು ಹೇಳ್ತಾರೆ, ಮುತ್ತು ಪೋಣಿಸ್ದಾಗಿರುತ್ತೆ ಅಂತ ಹೇಳಿ. ಆದ್ರೆ ಕೆಟ್ಟದೋಯ್ತು ಅಂದ್ರೆ ಅದನ್ನ ನೋಡ್ಲಿಕ್ಕಾಗಲ್ಲ, ನೋಡಿದ್ರೆ ವಾಂತಿ ಬರುತ್ತೆ. ಆ ತರನೂ ಬರೀಬಹುದು. ಅದಕ್ಕೆ ನಾವು ಮಾಡೋ ಎಲ್ಲಾ ಕೆಲ್ಸನೂ ಅತಿ ಚೆನ್ನಾಗಿಯೂ ಮಾಡಬಹುದು, ಮಾಡಬೇಕು. ಕಸ ಗುಡಿಸೋದು ಕೂಡ ಚೆನ್ನಾಗಿ ಮಾಡಬಹುದು ಅಂತ ಹೇಳ್ತಾರೆ. ಇದು ಕಲಿಕೆಯ ಮುಖ್ಯವಾಗಿರೋ ಅಂತ ಅಂಶ. ಅದು ಬರೆಯೋದ್ರಿಂದ ನಮ್ಮ ಜ್ಞಾನ ಅದು ಪರ್ಫೆಕ್ಟ್ ಆಗುತ್ತೆ. ರೈಟಿಂಗ್ ಮೇಕ್ಸ್ ಎ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಯಾಕೆ ಅನ್ನೋದನ್ನ ಹೇಳ್ತೀನಿ. ಈಗ ಉದಾಹರಣೆಗೆ ನೇಷನ್ ಅಂತ ನಾವು ಉಚ್ಚಾರ ಮಾಡಿದ್ರೆ ಅಲ್ಲಿ ಯಾವ ಅಕ್ಷರಗಳು ಬರಬೇಕು, NATION, ಇದು ನಮ್ಮ ಮೆದುಳಿನಲ್ಲಿ ಹಾದು ಹೋಗೋದಿಲ್ಲ. ಬರೆದ್ರೆ ಹಾದು ಹೋಗುತ್ತೆ ಅದು. ಅದಕ್ಕೋಸ್ಕರನೇ ಬರೆಯೋದನ್ನು ನಾವು ಸುಧಾರಿಸ್ಕೊಳ್ಳೋ ಅಂಥದ್ದು ಸಾಧ್ಯ ಇದೆ.
ಕೆಲವರು ಹೇಳ್ತಾರೆ ಚೆನ್ನಾಗಿ ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ಸ್ಪೀಡ್ ಕಡಿಮೆ ಆಗೋಗ್ಬಿಡುತ್ತೆ ಅಂತ. ಈ ವಾದ ಕೂಡ ನಾನು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚೆನ್ನಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿ ಮೊದಲು ನಿಧಾನವಾಗಿ ಅದರ ವೇಗವನ್ನು ಹೆಚ್ಚಿಸ್ತಾ ಹೋಗಬೇಕು. ಇದು ಸಹಜವಾದ ರೀತಿ. ಅದು ಈಗಾಗಲೇ ಕೆಟ್ಟದಾಗಿ ಬರೆಯೋದನ್ನು ಕಲ್ತ್ಬಿಟ್ಟಿರ್ತಾರೆ. ಅದನ್ನು ಅನ್ಲರ್ನ್ ಮಾಡಿ ಅದನ್ನು ಮರೆತು ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೆ ಕಷ್ಟ ಅಂತ ಕೈ ಬಿಡೋರನ್ನ ಹೇಡಿಗಳು ಅಂತ ಕರೀತಾರೆ. ಧೀರರಿದಾರಲ್ಲ, ತಾವು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಎಷ್ಟೇ ಕಷ್ಟ ಆದರೂ ಪ್ರಯತ್ನ ಹಾಕಿ ಶ್ರಮ ಹಾಕಿ ಮುಂದುವರಿತಾರೆ. ಈಗ ನಾನು ಹೇಳಿದೆ ಕನ್ನಡದ ಕೆಲವು ಅಕ್ಷರಗಳದ್ದು ಒಂದು ಅಕ್ಷರ ಕಲಿತ್ರೆ ಇನ್ನೂ ಅನೇಕ ಅಕ್ಷರಗಳು ಸುಂದರವಾಗುತ್ತೆ ಅಂತ. ಅದಕ್ಕೆ ಉದಾಹರಣೆ ಇದು ಓ ಅನ್ನೋ ಅಂತ ಅಕ್ಷರ. ಇಲ್ಲಿ ನೋಡಿ, ನಾನು ಇಲ್ಲಿ 8 ಓಗಳನ್ನು ನಾನು ಬರೀತೀನಿ. ಈಗ ಇದು ಓ. ಇಲ್ಲಿ ನೋಡಿ, ಮೇಲೆ ಒಂದು ರೆಕ್ಕೆ ಸಿಗಿಸಿದ್ರೆ ಓ ಆಯಿತು. ಇಲ್ಲಿ ಔತ್ವ ಔ ಆಯಿತು. ಇಲ್ಲೊಂದು ಗೆರೆ ಎಳೆದು ಇಲ್ಲೊಂದು ತಲೆಗಟ್ಟು ಕೊಟ್ಟರೆ ಚ ಆಯಿತು. ಇದು ಜ ಆಯಿತು. ಇದನ್ನು ಸ್ವಲ್ಪ ಮೇಲಕ್ಕೆ ತೊಗೊಂಡೋದ್ರೆ ಬಾ ಆಯಿತು. ಮೇಲಕ್ಕೆ ತೊಗೊಂಡೋಗಿ ತಲೆಗಟ್ಟು ಕೊಟ್ಟು ಭಾ ಆಯಿತು. ಇದು ಹೆಚ್ಚು ಉಪಯೋಗ ಇಲ್ಲದೆ ಇರೋ ಅಂಥದ್ದು ಂಗ ಅಂತ, ಕಾಕಾಗಾಗ ಂಗ ಅಂತೇಳಿ. ನೋಡಿ, ಒಂದು ಅಕ್ಷರನೇ ನಾನು ಬರೆದಿದ್ದು. ಸ್ವಲ್ಪ ಅದಕ್ಕೆ ಸೇರಿಸಿದ್ರೆ ಇದು ಒಂದು ಕೊಂಡ್ಕೊಂಡ್ರೆ ಇನ್ನು 7 ಅಕ್ಷರಗಳು ನಿಮಗೆ ಫ್ರೀ. ಅದು ಈ ಥರದ್ದು ಇನ್ನೂ ಅನೇಕ ಅಕ್ಷರಗಳಿದೆ. ಆದರೆ ಇದನ್ನ ಚೆನ್ನಾಗಿ ಬರೆಯೋದು ಹೇಗೆ ಅದನ್ನ ನಾನು ಹೇಳ್ತೀನಿ. ಕೆಲವರು ಓ ಅನ್ನೋದನ್ನ ಹೇಗೆ ಬರೀತಾರೆ ಅಂದ್ರೆ, ಇದು ಒಳ್ಳೆ ಕುತ್ತಿಗೆ ಚಾಚ್ಬಿಟ್ಟಿರೋದು, ಕೊಕ್ಕರೆ ಚಾಚಿರೋ ಹಾಗೆ ಇರುತ್ತೆ. ಇದು ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನ ಚೆನ್ನಾಗಿ ಬರೆಯೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಒಂದು ಗೆರೆ ನೆಟ್ಟಗೆಳಿರಿ, ಅದರ ಮುಂದಿನಿಂದ ಪ್ರಾರಂಭಿಸಿ, ಮತ್ತೆ ಹಿಂದೆ ಬನ್ನಿ. ಹೀಗೆ ಬರೆದ್ರೆ ಈ 2 ಉಬ್ಬುಗಳು ಒಂದೇ ಸಮ ಇರಬೇಕು. ಹೀಗೆ ಬರೆದ್ರೆ ಆಗೋಯ್ತದು. ಇದನ್ನ ಯಾರು ನನಗೆ ಹೇಳ್ಕೊಡ್ಲಿಲ್ಲ. ನಾನು ಹೇಗೆ ಇದನ್ನು ಚೆನ್ನಾಗಿ ಬರಿಬೋದು ಅನ್ನೋದನ್ನು ಯೋಚಿಸಿ ಇದನ್ನು ಬರೆಯೋದನ್ನು ನಾನು ಕಲಿತೆ. ಅದು ನಿಮಗೂ ಸಾಧ್ಯ ಇದೆ, ಬರೀರಿ ಅದನ್ನು. ಈ ಅಕ್ಷರನ ಇನ್ನೂ ಹೇಗೆ ಚೆನ್ನಾಗಿ ಬರೀಬೋದು ಅಂತ. ಪ್ರತಿಯೊಂದು ಅಕ್ಷರಕ್ಕೂ ಒಂದು ಸೌಂದರ್ಯ ಇರುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಅದನ್ನು ಕೆಟ್ಟದಾಗಿ ಬರಿಬೋದು, ಚೆನ್ನಾಗಿ ಬರಿಬೋದು. ನಿಮಗೆ ಬಿಡುವು ಸಿಕ್ಕಿದ್ದಾಗ ಸ್ವಲ್ಪ ಪ್ರತಿಯೊಂದು ಅಕ್ಷರದ ಬಗ್ಗೆನೂ ಯೋಚನೆ ಮಾಡಿ ಇದನ್ನು ಹೇಗೆ ಚೆನ್ನಾಗಿ ಬರಿಬೋದು ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಅಕ್ಷರ ತುಂಬ ಚೆನ್ನಾಗಾಗತ್ತೆ. ನೀವು ಪ್ರಯತ್ನ ಮಾಡಿ. ಇನ್ನೊಂದು ವಿಷಯ ಹೇಳ್ತೀನಿ. ಕನ್ನಡ ಅಕ್ಷರಗಳಿಗೆ ಒಂದು ಅನುಕೂಲ ಇದೆ. ಇಂಗ್ಲೀಷ್ನಲ್ಲಾದರೆ ಪ್ರಿಂಟಿಂಗ್ ಅಕ್ಷರಗಳೇ ಬೇರೆ, ಬರೆಯೋ ಅಕ್ಷರಗಳೇ ಬೇರೆ. ಈಗ ಉದಾಹರಣೆ, ಬರೆಯುವಾಗ ಎ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೀಗೆ ಬರೀತಾರೆ, ಪ್ರಿಂಟ್ ಮಾಡಿರುವಾಗ ಹೀಗೆ ಬರೀತಾರೆ. ಆದರೆ ಕನ್ನಡದಲ್ಲಿ ಹಾಗಲ್ಲ. ಅದು ಕನ್ನಡ ಅಕ್ಷರಗಳಿಗೆ ಮಾದರಿ. ಯಾವುದನ್ನು ನೋಡಿಕೊಂಡು ನಾವು ಕನ್ನಡ ಅಕ್ಷರಗಳನ್ನು ಸುಧಾರಿಸಬೇಕು ಅಂದರೆ ಮುದ್ರಿತ ಅಕ್ಷರಗಳು. ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಇದೆಯಲ್ಲ, ಶೀರ್ಷಿಕೆ ದೊಡ್ಡ ಅಕ್ಷರದಲ್ಲಿ ಬಂದಿರುತ್ತೆ. ಅದನ್ನು ನೋಡ್ಕೊಳ್ಳಿ. ನಮ್ಮ ಅಕ್ಷರ ಹಾಗೇ ಇರಬೇಕು. ನಾವು ಬರೆದಿರೋದನ್ನು ನೋಡಿ ಒಳ್ಳೆ ಪ್ರಿಂಟ್ ಮಾಡಿರೋ ಹಾಗಿದೆ ಅಂತ ನೋಡಿದವರು ಹೇಳೋ ಹಾಗಿರಬೇಕು. ಹಾಗೆ ಸಾಧ್ಯ ಇದೆ. ಸಾಧ್ಯ ಇಲ್ಲ, ಆಗಲ್ಲ, ನನಗೆ ಹುಟ್ಟಿದಾಗ್ಲಿಂದನೇ ಹೀಗೆ ಇರೋದು ಅಂತ ಬಿಟ್ಟರೆ ಅದು ಎಂದಿಗೂ ಆಗಲ್ಲ. ಸಾಧ್ಯ ಇದೆ ಅಂತ ಮುಂದುವರೆದ್ರೆ ಆಗುತ್ತೆ. ಹೀಗೆ ಹೇಗೆ ಓ ಅನ್ನೋದನ್ನು ಬರೆದ್ರೆ ಇನ್ನೆಷ್ಟು ಅಕ್ಷರಗಳನ್ನು ಕಲಿಬೋದು ಅನ್ನೋದನ್ನೆಲ್ಲ, ಹಾಗೆ ಇನ್ನೂ ಕೆಲವು ಅಕ್ಷರಗಳಿದೆ ನೋಡಿ. ನ ಮತ್ತು ಸ. ಬರೇ ಒಂದು ಅಲ್ಲಿ ಮಧ್ಯದಲ್ಲಿ ಒಳ್ಳೆ ಹಣೆಗೆ ಕುಂಕುಮ ಇಟ್ಟು ಹಾಗೆ ಸಾಗಿ ಇಟ್ಟರೆ ಅದು ಆಗೋಯ್ತು. ಇನ್ನೊಂದು ವಾ ಮತ್ತು ಮಾ ಇದೆ. ಫ ಫ ಶ ಇದೆ.
ಈ ಎಲ್ಲ ಅಕ್ಷರಗಳು ಒಂದೇ ಥರ ಇದೆ. ಹೀಗೆ ಬೇಕಾದಷ್ಟು ಅಕ್ಷರಗಳಿದೆ. ಅದನ್ನು ನೀವು ಚೆನ್ನಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಬೋದು. ಇನ್ನೊಂದು ಸಣ್ಣ ವಿಷಯ ಹೇಳ್ತೀನಿ. ಕೆಲವರು ತುಂಬ ತಪ್ಪು ಮಾಡ್ತಾರೆ. ನಾ ಅನ್ನೋದನ್ನು ಹೀಗೆ ಬರೀತಾರೆ ನೋಡಿ. ನಾ ಅದರದ ಬಾಡಿ ಇದೆಯಲ್ಲ ಇಷ್ಟು ಅಗಲ ಇದೆ, ಆ ತಲಗಟ್ಟು ಇಷ್ಟು ಚಿಕ್ಕದಾಗಿದೆ ಮತ್ತು ಎಲ್ಲೋ ಇದೆ, ಅದರ ಮೇಲೆ ಇಲ್ಲ ಸರಿಯಾಗಿ. ಇದು ಬ್ಯೂಟಿ ಟಿಪ್ಸ್. ಇದು ತಲಗಟ್ಟು ಹೇಗಿರಬೇಕು ಅಂದರೆ ನಾ ಅನ್ನೋ ಅಕ್ಷರ ಎಷ್ಟು ಅಗಲ ಇರುತ್ತೋ ಅದ್ರ ಮೇಲೆ ಸರಿಯಾಗಿ ಅಷ್ಟೇ ಅಗಲ ಇರಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಸರಳವಾದ ವಿಷಯ. ಅದು ಈ ತಲಗಟ್ಟು ಕೂಡ ಅಷ್ಟೇ. ಹೀಗೆ ಚುಚ್ಚು ಹಾಗೆ ಇಲ್ಲಿ ಬರೆದ್ರೆ ಆ ತಲಗಟ್ಟು ಚೆನ್ನಾಗಿರಲ್ಲ. ತಲಗಟ್ಟಿಗೂ ಸೌಂದರ್ಯ ಇರುತ್ತೆ. ನಾನು ಹೇಳಿದೆ ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇರುತ್ತೆ ಅಂತ. ತಪ್ಪಾಯಿತು, ಕ್ಷಮಿಸಿ. ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇರುತ್ತೆ. ನಮ್ಮ ಅಕ್ಷರಗಳು ಸರ್ವಾಂಗ ಸುಂದರವಾಗಿರಬೇಕು, ಆಗ ಅದು ಚೆನ್ನಾಗಿರುತ್ತೆ. ನಿಮ್ಮೆಲ್ಲ ಅಕ್ಷರಗಳು ಚೆನ್ನಾಗಾಗಲಿ. ಇಂದಿನಿಂದನೇ ನೀವು ಅಕ್ಷರಗಳನ್ನು, ಎಲ್ಲ ಅಕ್ಷರನ್ನು, ಅದು ಇಂಗ್ಲೀಷ್ ಇರಲಿ, ಕನ್ನಡ ಇರಲಿ, ಹಿಂದಿ ಇರಲಿ, ಎಲ್ಲ ಅಕ್ಷರಗಳನ್ನು ಕೂಡ ನೀವು ಚೆನ್ನಾಗಿ ಬರೆಯೋದು ಹೇಗೆ ಅಂತ ಬಿಡುವಿನ ಸಮಯದಲ್ಲಿ ಆಟದ ಹಾಗೆ ನೀವು ಸ್ವಲ್ಪ ಬರೆದು ಅಭ್ಯಾಸ ಮಾಡಿ. ಬೇರೆಯವರು ಚೆನ್ನಾಗಿ ಬರೆದಿರೋದು ಹೇಗಿದೆ ಅನ್ನೋದನ್ನು ಗಮನಿಸಿ, ಮುದ್ರಿತ ಅಕ್ಷರಗಳನ್ನು ಗಮನಿಸಿ. ನಿಮ್ಮ ಅಕ್ಷರ ಖಂಡಿತ ಚೆನ್ನಾಗಾಗತ್ತೆ ಅನ್ನೋ ಅಂಥ ನಂಬಿಕೆಯಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.